ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಸುರೇಶ್ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಸೊ ಇದು ಶೃಂಗೇರಿದು ಪಾರ್ಟ್ 2. ಅದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಕಮ್ಮಿ ಮಾಡಿದೆ ಅಲ್ವಾ. ಸೊ ಬನ್ನಿ, ಇವತ್ತು ಅಕ್ಷರಾಭ್ಯಾಸ ಹೇಗೆ ಮಾಡಿಸಿದ್ವಿ ಆ್ಯಂಡ್ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವ ಥರ ಅಸೆಂಬಲ್ ಮಾಡಿ ಕೂರಿಸ್ತಾರೆ ಆ್ಯಂಡ್ ಯಾವ ಥರ ಅಕ್ಷರ ಬರೆಸ್ತಾರೆ ಅಂತೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಗೈಸ್, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ರಶ್ ಇರಲಿಲ್ಲ, ಬೇಗನೆ ದರ್ಶನ ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಜಶ್ವಿಗೆ ಹೇಳ್ತಾ ಇದ್ದೀನಿ, ಇಲ್ಲೆಲ್ಲ ನಿಮ್ಮನ್ನ ಕರ್ಕೊಂಡ್ಬಂದಿದ್ವಿ ನೀವು 6 ಮಂತ್ಸ್ ಇದ್ದಾಗ ಅಂತ ಅಲ್ವಾ ಮಗಳು, ನಿಮಗೆ ಗೊತ್ತಿಲ್ಲ ಆದರೆ. ಸೊ ಇಲ್ಲಿ ತೋರಣ ಗಣಪತಿ ಇದೆ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು 7:15 ಚೀಟಿ ಅಂತೆ. ಸೊ ಅದನ್ನೆಲ್ಲ ಚೀಟಿ ಎಲ್ಲ ತೊಗೊಂಡು 8:00 ಅಕ್ಷರಾಭ್ಯಾಸ. ಗೈಸ್, ಪೂಜೆ ಎಲ್ಲನೂ ಮುಗಿಸಿದ್ವಿ. ಹೊರಗಡೆ ಅಷ್ಟೇ ಕಾಯಿ ಓಡಿಸೋಕ್ಕಾಗೋದು, ಒಳಗಡೆ ಏನಿಲ್ಲ. ಅರ್ಚನೆ ಎಲ್ಲ ಮಾಡಿಸ್ಬೇಕಿತ್ತು. ನಾವು ಬಂದ್ವಿ ದರ್ಶನ ಮುಗಿಸ್ಕೊಂಡು, ಏಕೆಂದರೆ ಸ್ವಲ್ಪ ಬೇಗನೆ ಬಂದ್ವಿ, ಲೇಟಾಗಿ ಬಂದರೆ ರಶ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ಒಂದಷ್ಟು ದೇವಸ್ಥಾನ ಇದೆ ಅಲ್ವಾ, ಇಲ್ಲಿದೆ ವಿದ್ಯಾಶಂಕರ ದೇವಸ್ಥಾನ. ಅಲ್ಲಿಗೆ ಹೋಗಿ ಅದು ದೇವ್ರನ್ನೆಲ್ಲ ನೋಡಿಕೊಂಡು, ಅಲ್ಲೆಲ್ಲ ತೂಗು ಸೇತುವೆ ಎಲ್ಲ ಇದೆ, ಅದೆಲ್ಲ ಹೋಗಿ ಬರ್ತೀವಿ. ಅಷ್ಟರಲ್ಲಿ ಟಿಕೆಟ್ ಕೌಂಟರ್ ಕೂಡ ಓಪನ್ ಇರುತ್ತೆ. ದೇವಸ್ಥಾನದ ಅಂಗಳದಲ್ಲಿ ಬರ್ಡ್ಸ್ ಎಲ್ಲ ಹಾರಾಡ್ತಾಯಿತ್ತು, ನೋಡ್ಲಿಕ್ಕಂತೂ ತುಂಬ ಖುಷಿ ಅನಿಸ್ತಾಯಿತ್ತು. ಗೈಸ್, ಸುದಿನ ಟಿಕೆಟ್ ತೆಗೆದಲಿಕ್ಕೆ ಕಳಿಸಿದ್ದೀವಿ. ಅಕ್ಷರಾಭ್ಯಾಸ ಟಿಕೆಟು ಇನ್ನೂ 15 ಮಿನಿಟ್ಸ್ ಇದೆ ಅದು ಅಕ್ಷರಾಭ್ಯಾಸ ಟಿಕೆಟ್ ಕೊಡೋದು. ಸೊ ಹಾಗಾಗಿ ಅವರು ಬೇಗ ಟಿಕೆಟ್ ತೊಗೊಂಡು ಬಂದುಬಿಟ್ರೆ ಇನ್ನೂ 1 ಅವರ್ ಟೈಮ್ ಇರುತ್ತೆ ನಮಗೆ. 8:00 ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗೋದು. ಹಾಗಾಗಿ ಟಿಕೆಟ್ ತೊಗೊಂಡು ಬಂದಾದಮೇಲೆ ಫ್ರೀ ಇರುತ್ತಲ್ಲ ಟೈಮು, ಅವಾಗಿಲ್ಲೆಲ್ಲ ಕವರ್ ಮಾಡ್ಕೊಳ್ಳೋಣ ಅಂತೇಳಿ ಜಶ್ವಿನು, ಸುದಿ ಮತ್ತು ಪುನರ್ವ 3 ಜನ ಅಲ್ಲಿ ಹೋಗಿದ್ದಾರೆ. ನಾವು ಇಲ್ಲಿಗೆ ಬಂದಿದ್ದೀವಿ ಮೀನು ನೋಡೋಕ್ಕೆ ಅಂತ. ಸೊ ಅವ್ರು ಬಂದಾದಮೇಲೆ ಜಾಯ್ನ್ ಆಗ್ತೀವಿ. ಅದಾದಮೇಲೆ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗುತ್ತೆ. 8:30 ಸ್ಟಾರ್ಟ್ ಅಕ್ಷರಾಭ್ಯಾಸ. ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಸೊ ಸುದಿ ಟೋಕನ್ ಇಸ್ಕೊಳ್ಳೋಕ್ಕೆ ಅಂತ ಹೋಗಿದ್ರು. ಟೋಕನ್ ಇಸ್ಕೊಂಡಾದ್ಮೇಲೆ 8:30 ಸ್ಟಾರ್ಟ್ ಆಗುತ್ತೆ ಅಕ್ಷರಾಭ್ಯಾಸ. ಅಲ್ಲಿವರೆಗೂ ಅಲ್ಲೆಲ್ಲ ಫಿಶಸ್ ಇತ್ತಲ್ವ ಅಂತ ಹೇಳಿ ನೋಡೋಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಮೀನಿಗೆ ಮೂಗುತಿ ಹಾಕಿರೋದು ಇರುತ್ತಂತೆ, ಅದು ನಾನು ನೋಡಿಲ್ಲ, ಅದನ್ನ ಅಷ್ಟು ಗೊತ್ತಿಲ್ಲ. ಬಟ್ ಕಮ್ಮಿ ನೀರಲ್ಲೇ ತುಂಬ ಫಿಶಸ್ ಇತ್ತು, ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಜಶ್ವಿ ಕೂಡ ನೋಡಿಕೊಂಡು ಎಷ್ಟು ದೊಡ್ಡ ಮೀನು ಇಟ್ಕೊಳ್ಳೋಣ ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಅದು ನೋಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಆಲೆ ಸುದಿಯವರೆಲ್ಲ ಟಿಕೆಟ್ ತಗೊಳ್ಳಿಕ್ಕೆ ನಿಂತಿದ್ದಾರೆ. ನೋಡಿ ಎಷ್ಟು ರಶ್ ಇದೆ ಅಂತ. ಜಶ್ವಿ ಬಂದ್ಲು, ಆಲ್ಮೋಸ್ಟ್ ಆಗಲೇ ಕೊಡ್ತಾ ಇದ್ದಾರೆ ಟಿಕೆಟು. ನಾವು ಹೇಳಿದ್ಕೋ ಯೂಸ್ ಆಯಿತು. ಈಗ 2 ಕೌಂಟ್ರ್ ಓಪನ್ ಅನಿಸುತ್ತೆ. ಬೆಳಿಗ್ಗೆಯಲ್ಲಿ ಮೋಡದ ವಾತಾವರಣ, ಹಾಗೆ ಗುಡುಗು ಬರ್ತಾಯಿತ್ತು. ನಾವು ಮಳೆ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಶೆಡ್ ಹಾಕಿದ್ರು, ಅಲ್ಲಿ ಕುತ್ಕೊಂಡ್ವಿ. ಶಾಮಿಯಾನೆಲ್ಲ ಹಾಕಿ ಚೆನ್ನಾಗಿ ಮಾಡಿದರು. ಸೊ ಅಲ್ಲಿ ಕುತ್ಕೊಂಡ್ವಿ. ಅಷ್ಟರಲ್ಲಿ ಹಾಲೆ ಹನಿಗಳು ಬರ್ತಾಯಿತ್ತು ಅಲ್ಲಿ. ಅಷ್ಟರಲ್ಲಿ ಟೋಕನ್ ಕೂಡ ಇಸ್ಕೊಂಡು ಬಂದರು. ನೋಡಿ, ಇದೇ ಟೋಕನ್ನು 500 ರುಪೀಸ್ದು ಟೋಕನ್ನು. ಅದರಲ್ಲಿ ಮಗುದು ನೇಮ್ ಇರುತ್ತೆ ಮತ್ತು ಇದರಲ್ಲಿ ಪ್ರಸಾದ ಕೂಡ ಇನ್ಕ್ಲೂಡ್ ಆಗಿರುತ್ತೆ. 2 ಸ್ಲಿಪ್ ಕೊಟ್ಟಿರ್ತಾರೆ. ಒಂದು ಅಕ್ಷರಾಭ್ಯಾಸ ಮಾಡಿಸ್ತೀವಲ್ಲ ಅಲ್ಲಿ ಕೊಡಬೇಕು, ಇನ್ನೊಂದು ಸ್ಲಿಪ್ ಬಂದು ಪ್ರಸಾದ ತಗೋತೀವಲ್ಲ ಅಲ್ಲಿಗೆ ಕೊಡಬೇಕಾಗಿರುತ್ತೆ. ಬಟ್ ಇದು ಅಲ್ಲಿ ಅಮೌಂಟ್ ಕೊಟ್ಟು ಕೂಡ ತಗೋಬೋದು, ಇಲ್ಲಾಂದರೆ ಸ್ಕ್ಯಾನರ್ ಮಾಡಿದ್ರೆ ಅಲ್ಲೂ ಸಿಗುತ್ತೆ. ಅವರು ರಾತ್ರಿ ಪುರೋಹಿತರು ಹೇಳಿದರು ಸ್ಕ್ಯಾನ್ ಮಾಡಿ ಅಂತ ಹೇಳಿ ನಮಗೆ. ಆದರೆ ನಾವು ಅದನ್ನು ಮರ್ತ್ಕೊಂಡ್ವಿ. ನಾವೇನು ಅಂದ್ಕೊಂಡ್ವಿ ಅಂದರೆ ಕ್ಯಾಶ್ ಇಲ್ಲಾಂದರೆ ಸ್ಕ್ಯಾನಲ್ಲೂ ಕೂಡ ಮಾಡ್ಬೋದು ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಅಲ್ಲಿ ನೋಡಿದ್ರೆ ಸುದಿಯವರು ಟೋಕನ್ ಇಸ್ಕೊಂಡು ಬಂದಾದಮೇಲೆ ಹೇಳಿದ್ರು ಅಲ್ಲಿ ಸ್ಕ್ಯಾನರ್ ಕೂಡ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ಕೂಡ ಅಲ್ಲಿ ಸ್ಲಿಪ್ ಬರುತ್ತೆ ಈ ರೀತಿ ಅಂತ. ಬಟ್ ಯಾರೆಲ್ಲ ನೆಕ್ಸ್ಟ್ ಟೈಮ್ ಹೋಗ್ತೀರಾ, ತುಂಬ ರಶ್ ಇದ್ದರೆ ಕ್ಯೂ, ನೀವೇನು ಮಾಡಿ ಅಂತ ಹೇಳಿದರೆ ಅಲ್ಲಿ ಸ್ಕ್ಯಾನರ್ ಇರುತ್ತೆ, ಅಲ್ಲಿ ಸ್ಕ್ಯಾನ್ ಮಾಡಿದರೆ ಸಾಕು, ಈ ಥರ ಸ್ಲಿಪ್ಸ್ ನಿಮಗೆ ಅಲ್ಲೇ ಬರುತ್ತೆ, ತುಂಬ ಈಸಿಯಾಗಿ ತೊಗೊಬೋದು. ಸೊ ಇವರಂತೂ ಒಂದು 3/4 ಗಂಟೆ ಟೈಮ್ ಆದರೂ ಅಲ್ಲಿ ನಿಂತ್ಕೊಂಡ್ರು ಕ್ಯೂ ಅಲ್ಲಿ. ಸೊ ಕೊನೆಗೂ ಕ್ಯೂ ಮುಗಿಸಿ
ಟೋಕನ್ ಇಸ್ಕೊಂಡು ಬಂದರು. ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಈಗ ಬಿಟ್ಟಿದ್ದಾರೆ, ಬಟ್ ಹೆವಿ ರಶ್ ಇದೆ ಅಲ್ಲಿ. ನೋಡೋಣ ನಮಗೆ ಫಸ್ಟ್ ಸೆಷನ್ ಸಿಗುತ್ತೋ ಅಥವಾ ಸೆಕೆಂಡ್ ಸೆಷನ್ ಸಿಗುತ್ತೋ ಅಂತ. ಜಸ್ಟ್ ಈಗ ಆಲೇ ಸಾಕಾಗ್ಬಿಟ್ಟಿದೆ, ಕ್ಯೂವಲ್ಲಿ ನಿಂತ್ಕೋಬೇಕಂತೆ. ಬನ್ನಿ, ಅಲ್ಲೇ ನಮಗೆ ಸ್ಲೇಟು ಎಲ್ಲ ಕೊಡ್ತಾರಂತೆ. ತುಂಬ ರಶ್ ಇದೆ, ಈಗ ನೋಡಿ ತೋರಿಸ್. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಜನ ತುಂಬಿದ್ದಾರೆ ಅಂತ. ನಾವು ಅಂದ್ಕೊಂಡ್ವಿ ಎಲ್ಲೋ ಇಷ್ಟು ಜನದ ಮಧ್ಯೆ ನಮಗೆ ಸಿಗಲ್ಲ ಅಂತ ಅಂದ್ಕೊಂಡ್ವಿ. ಸೊ ಫೈನಲಿ ಬಂತು ನೋಡಿ, ಅಲ್ಲೇ ಕುತ್ಕೊಂಡ್ವಿ. ಎಲ್ಲ ಊಟಕ್ಕೆ ಸರ್ದಿ ಸಾಲು ಕುತ್ಕೊತಾರಲ್ಲ ಹಂಗೆ ಕುತ್ಕೊಬೇಕಿತ್ತು. ಸೊ ಎಲ್ಲ ಹಂಗೆ ಕುತ್ಕೊಂಡಾದ್ಮೇಲೆ ಕೆಲವು ಮಕ್ಕಳು ಜೋರಾಗಿ ಅಳೋದು ಉಂಟು, ಅಥವಾ ಕೆಲವು ಮಕ್ಕಳು ಕಿರ್ಚಾಡೋದು ಉಂಟು, ಹಂಗಿತ್ತು. ಅಲ್ಲಿ ಗೇಟ್ನ ಕ್ಲೋಸ್ ಮಾಡಿಬಿಟ್ರೆ ಮತ್ತೆ ಯಾರೂ ಒಳಗಡೆ ಬರೋಂಗಿಲ್ಲ. ಅಕ್ಷರಾಭ್ಯಾಸ ಮಾಡ್ತಾರೆ, ಕೂತಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ರೆಡಿ ಮಾಡ್ಕೊತವ್ರೆ. ಪ್ಲೇಟ್ ಮತ್ತು ಅದು ಪ್ಲೇಟ್ ಮತ್ತು ಅಕ್ಕಿ ಎಲ್ಲ ಹಾಕಿ ರೆಡಿ ಮಾಡ್ಕೊತವ್ರೆ. ಎಲ್ಲ ಹಾಕಿ ಕೊಡ್ತಾರೆ ನೋಡಿ. ಅಲ್ಲ ಚೆನ್ನಾಗಿ ನಿಂತವ್ರೆ. ನಾವು ಸ್ವಲ್ಪ ಮೊದಲನೇ ಸೆಷನ್ಗೆ ಆಗಲಿ ಅಂತ ಬಂದ್ವಿ. ಸೊ ನೋಡೋಣ ಯಾವ ರೀತಿ ನಡೀತಿ ಅಕ್ಷರಾಭ್ಯಾಸ ಅಂತ ನಿಮಗೆ ತೋರಿಸ್ತೀವಿ. ಮಗಳು ಅಲ್ವಾ ಅಲ್ವಾ ಜಸ್ಟ್ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ಟ್ರಿಪ್ ಸಾಕೋಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ. ಸೊ ನೋಡೋಣ. ಆ್ಯಂಡ್ ಅಲ್ಲಿರೋ ಅರ್ಚಕರು ಯಾರು ಒಬ್ಬರು ಪೇರೆಂಟ್ಸ್ ಬನ್ನಿ ಸ್ಲಿಪ್ ತೊಗೊಂಡು ಬನ್ನಿ, ನಾವಲ್ಲಿ ಸ್ಲೇಟು ಮತ್ತು ಅದು ಚಾಕ್ ಪೀಸು, ದೆನ್ ಅದು ಒಂದು ಪ್ಲೇಟಲ್ಲಿ ಅಕ್ಕಿ ಮತ್ತು ಅರಿಶಿನ ಕೊಂಬು ಕೊಡ್ತಾರೆ, ಅದನ್ನು ಇಸ್ಕೊಳ್ಬೇಕು ಅಂತ ಬನ್ನಿ ಅಂದರು. ಸೊ ಎಲ್ಲ ದೊಂಬೆ ಮಾಡಿಕೊಂಡು ಹೊಂಟೋದ್ರು ನೋಡಿ. ಅಷ್ಟರಲ್ಲಿ ನಾನು ಪುನರ್ವಂಗೆ ಹೇಳ್ತಾ ಇದ್ದೆ, ವೀಡಿಯೋ ಮಾಡ್ಕೊ ಪುನರ್ವ ನೀನು, ನಾವು ಅಕ್ಷರಾಭ್ಯಾಸ ಮಾಡಿಸೋದನ್ನ ಅಂತ ಹೇಳಿ. ಸೊ ಹಾಗೆ ಅವನು ಕೂಡ ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡ. ಅವನಿರೋದಕ್ಕೆ ಸ್ವಲ್ಪ ನಮಗೆ ವಿಡಿಯೋ ತಗೋಟ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿರೋ ಅರ್ಚಕರು ಅದಾದಮೇಲೆ ಎಲ್ಲರನ್ನೂ ಕೂರಿಸಾದ್ಮೇಲೆ ಒಂದಷ್ಟು ಮಂತ್ರಗಳನ್ನ ಹೇಳ್ತಾಯಿದ್ರು. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ. ಎಲ್ಲರೂ ಒಂದೇ ಕಡೆ ಇದ್ದಿದ್ದರಿಂದ ಎಲ್ಲ ಮಕ್ಕಳು ಕಿರ್ಚೋದು ಅಳ್ಳೋದು ಅಥವಾ ಬರೀದೇ ಇರೋದು ಅದೆಲ್ಲ ಮಾಡ್ತಾಯಿದ್ರು. ಸೊ ಫಸ್ಟು ಈ ಥರ ತಾಮ್ರದ ಪ್ಲೇಟಲ್ಲಿ ನಮಗೆ ಒಂದು 10 ಅಕ್ಕಿ ಹಾಕಿ ಒಂದು ಅರಿಶಿನ ಕೊಂಬು ಕೊಡ್ತಾರೆ. ಅದರಲ್ಲಿ ಅವರು ಒಂದಷ್ಟು ವರ್ಡ್ಸ್ನ ಹೇಳ್ತಾರೆ, ಓಂ ಶ್ರೀ ಅಂತೆಲ್ಲ ಹೇಳ್ತಾರೆ. ಅದನ್ನು ನಾವು ಮಗು ಕೈಲಿ ಕೂರಿಸ್ಕೊಂಡು ಬರೆಸ್ಬೇಕಾಗತ್ತೆ. ಇನ್ನು ಕೆಲವು ಮಕ್ಕಳು ಸ್ಲೇಟು ಮತ್ತು ಚಾಕ್ ಪೀಸ್ ಕೊಟ್ಟ ತಕ್ಷಣ ಅವ್ರು ಹೇಳೋಕ್ಕೂ ಮುಂಚೆನೇ ಬರೆದುಬಿಟ್ಟಿದ್ರು. ಸೊ ನಮ್ಮ ಪಾಪ ಆ ಥರ ಏನಷ್ಟು ಬರೆದಿರಲಿಲ್ಲ. ಅವಳಿಗೂ ಕೂಡ ಎಲ್ಲ ಚೆನ್ನಾಗಿ ಬರೆಸಿ ಅದಾದಮೇಲೆ ಅದ್ರ ಮೇಲೆ ಐ ಅಂತೆಲ್ಲ ಬರ್ಸೋಕೆ ಹೇಳಿರ್ತಾರೆ, ಅದನ್ನೆಲ್ಲ ಬರ್ಸ್ಕೊಂಡ್ವಿ ನಾವು ಕೂಡ. ಸೊ ನಾವು ಅಕ್ಕಿ ದಾಟಲ್ಲಿ ಏನು ಬರೆಯೋಕೆ ಹೇಳಿರ್ತಾರೆ ಅದನ್ನೇ ಮತ್ತೆ ಸ್ಲೇಟಲ್ಲಿ ಕೂಡ ಅಪ್ಪ ತಪ್ಪಿದ್ರೆ ಅಮ್ಮ ಇಬ್ಬರು ಸೇರಿಕೊಂಡು ಮಗು ಕೈಲಿ ಬರ್ಸ್ಬೇಕಾಗುತ್ತೆ. ಒಂದಷ್ಟು ಅವರು ಮಂತ್ರಗಳನ್ನ ಹೇಳ್ತಾರೆ, ಅದನ್ನು ನಾವು ಮಕ್ಕಳು ಕೈಲೇ ಬರ್ಸ್ಬಿಟ್ಟು ಕೊನೆಯಲ್ಲಿ ಬರ್ಸ್ಬೇಕಾಗುತ್ತೆ. ತುಂಬ ಚೆನ್ನಾಗಿತ್ತು ಮತ್ತು ಪ್ರೊಸೀಜರು. ಬಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಬೇಗ ಟೋಕನ್ ತೊಗೊಂಡು ನಾವು ಬೇಗ ಹೋದರೆ ಸ್ವಲ್ಪ ಫ್ರೀಯಾಗಿ ಕುತ್ಕೊಬೋದು. ಇಲ್ಲಾಂತಂದರೆ ಜಾಗ ಅಷ್ಟು ನಮಗೆ ಸಿಗೋದು ಇಲ್ಲ, ತಪ್ಪಿದ್ರೆ ಇನ್ನೊಂದು 2 ಸೆಷನ್ ಆಗುತ್ತೆ, ಅಷ್ಟು ರಶ್ ಇರುತ್ತೆ. ಮಾತ್ರ ನಾವು ಹೋಗಿದ್ದು ಬಂದು ಶುಕ್ರವಾರ ಮಾಡಿಸ್ಬೇಕು ಅಂತ, ಹಾಗಾಗಿ ಅಲ್ಲಿ ಶುಕ್ರವಾರ ತುಂಬ ರಶ್ ಇತ್ತು. ಸೊ ನೀವು ಬಿಡುವಿನ ಟೈಮಲ್ಲಿ ನೋಡ್ಕೊಬೋದು. ಇದು ಅಕ್ಷರಾಭ್ಯಾಸ 8:30 ಸ್ಟಾರ್ಟ್ ಆದರೆ ಮಧ್ಯಾಹ್ನ 1:30 ತನಕನೂ ಇರುತ್ತಂತೆ ಅಕ್ಷರಾಭ್ಯಾಸ. ನೀವು ಕೂಡ ಯಾರೆಲ್ಲ ಹೋಗ್ತೀರಾ ಇದೊಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ನಿಮಗೆ. ಸೊ ಇದಾದಮೇಲೆ ಅಲ್ಲಿ ಮಗು ಕೈಲಿ ಆ ಇ ಅಂತ 1-2 ಅಕ್ಷರಗಳನ್ನ ಹೇಳ್ತಾರೆ ಬರೆಸ್ಬೇಕು ಅಂತ. ಸೊ ಅದನ್ನು ಕೂಡ ಬರ್ಸಿದ್ವಿ. ನನಗಂತೂ ತುಂಬ ಆಸೆ ಪಟ್ಟಿದ್ದ ದಿನ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಮ್ಮ ಜಶ್ವಿಗೂ ಕೂಡ ತುಂಬ ಖುಷಿ ಆಯಿತು ಹೀಗೆಲ್ಲ ಮಾಡಿದ್ದು. ಏಕೆಂದರೆ ಏನೋ ಒಂದು ಪೇರೆಂಟ್ಸ್ಗೆ ಒಂದು ಆಸೆ ಇರುತ್ತೆ ಹೀಗೆಲ್ಲ ಮಾಡಿಸ್ಬೇಕು ಅಂತ, ಅದು ನಿಜ ಆದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನೋಡಿ ಎಲ್ಲ ಬರ್ಕೊಂಡು ಕೂತಿದ್ದಾಳೆ. ಮೊದಲೇ ಅವಳಿಗೆ ಬರೆಯೋದಂದರೆ ತುಂಬ ಇಷ್ಟ. ಸೊ ನೋಡಿ ಈ ಥರ ಕೊಟ್ಟಿರ್ತಾರೆ ನಮಗೆ.
ಹೋಗ್ಬೇಕಾದ್ರೆ ನಾವು ಆ ಪ್ಲೇಟು ಅರ್ಶಿನ ಇರೋ ಅರ್ಚಕರಿಗೆ ಕೊಟ್ಬಿಡ್ಬೇಕು. ಸ್ವೀಟ್ ಮತ್ತು ಚಾಕ್ಲೇಟ್ಸ್ನ ನಾವು ತಗೊಂಡು ಸೊ ಅಲ್ಲಿ ಎಲ್ಲರೂ ಬಂದಿರ್ತಾರೆ. ಬಟ್ ಏನಾಗುತ್ತೆ ಅಂದರೆ ಜಂಬಿ ಆಗಿಬಿಡುತ್ತೆ ಎಲ್ಲ ಒಟ್ಟಿಗೆ ಆಗೋದ್ರಿಂದ. ಇಲ್ಲಿಂದ ಮಾಡ್ಬೇಕು, ಇಲ್ಲಿಂದ ಇಲ್ಲಿ ಫೈನಲಿ ಅಕ್ಷರಾಭ್ಯಾಸ ಮುಗೀತು. ಈಗ ನೋಡಿ ಫೈನಲಿ ಮುಗೀತು ಅಕ್ಷರಾಭ್ಯಾಸ. ಈಗ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಅಲ್ಲೋಗಿ ಪ್ರಸಾದ ತಗೊಂಡು ಅಲ್ಲಿಂದ ಇವ್ರಿಗೆ ಫಿಶಸ್ ಎಲ್ಲ ತೋರಿಸ್ಕೊಂಡು ಮುಂದೆ ಹೋಗಬೇಕು. ಸೈಡಲ್ಲಿ ನಡೀರಿ. ನಾವು ಅಕ್ಷರಾಭ್ಯಾಸ ಬಂದ ತಕ್ಷಣ ಹೊರಗಡೆ ಬಂದ್ವಿ ಅಲ್ವಾ. ನೋಡಿ ವೆದರ್ ಯಾವ ರೀತಿ ಇದೆ, ಮಳೆ ಕಮ್ಮಿ ಆಯಿತು. ಬಟ್ ಜನ ಮಾತ್ರ ತುಂಬ ಇದ್ದಾರೆ. ದೇವ್ರ ದರ್ಶನ ಮಾಡೋಕ್ಕೆ ಬಂದವ್ರು ಎದ್ರುಕೊಬಿಡ್ಬೇಕು, ಅಷ್ಟು ಜನ ಇದ್ದರು. ಸೊ ಅದಾದಮೇಲೆ ಅಕ್ಷರಾಭ್ಯಾಸ ಮಾಡಿಸಿರೋರು ಬೇರೆ ಮಕ್ಕಳಿಗೆಲ್ಲ ಬುಕ್ಕು ಪೆನ್ ಅದೆಲ್ಲ ಕೊಡ್ತಾಯಿದ್ರು. ನಮಗೆ ಅದನ್ನೆಲ್ಲ ತರಬೇಕು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಸುದೀನ್ ಕಳಿಸಿ ಅಲ್ಲೇ ಒಂದಷ್ಟು ತೆಗ್ದು ಕೊಡಿಸಿದ್ವಿ. ಬಟ್ ಇದೊಂಥರ ಚೆನ್ನಾಗಿತ್ತು ಕಾನ್ಸೆಪ್ಟು. ಇನ್ ಕೇಸ್ ನೀವು ಯಾರಾದರೂ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಹೋಗ್ತೀರಾ ಅಂತಂದರೆ ನಿಮ್ಮ ಮನೆಯಿಂದನೇ ಬುಕ್ಕು, ಕೆಲವೊಂದು ಪೆನ್ಸಿಲ್, ಎರೇಸರ್ ಎಲ್ಲ ತಗೊಂಡು ಒಂದು 4 ಜನ ಮಕ್ಕಳಿಗೆ ಅದನ್ನು ಕೊಡಬೇಕು. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಹೋಗಿ ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ದು. ಹಾಗಾಗಿ ನಾವು ಅಲ್ಲಿ ಒಂದಷ್ಟು ನಾವು ಬುಕ್ನ ತೊಗೊಳ್ಳಿಲ್ಲ. ಇದು ಟೇಬಲ್ಸ್ ಬುಕ್ ಇರುತ್ತಲ್ಲ ಅದನ್ನು ತೊಗೊಂಡು ಪೆನ್ಸಿಲ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಅದನ್ನು ಮಾಡಿದ್ಮೇಲೆ ನನಗೆ ಸ್ವಲ್ಪ ತೃಪ್ತಿ ಮತ್ತು ಸಮಾಧಾನ ಅಂತ ಅನ್ನಿಸ್ತು. ಈಗ ಆಲ್ಮೋಸ್ಟ್ ಎಲ್ಲ ಎಂಥದ್ದು ಬೇಡ ಎಲ್ಲ ಹಾಕಿರಿ ನಡೀರಿ. ಪೂಜೆ ಆದಮೇಲೆ ಎಲ್ಲ ಈ ಥರ ಒಂದು ಪೆನ್ನು ಅಥವಾ ನೋಟ್ಸ್ ಎಲ್ಲ ಕೊಡಿಸಿದ್ರು. ನಾವೇನೂ ತಂದಿರಲಿಲ್ಲ, ಗೊತ್ತೇ ಆಗಲೂ ಇಲ್ಲ ನಮಗೆ ಈ ಥರ ಎಲ್ಲ ಕೊಡಬೇಕು ಅಂತ ಹೇಳಿ. ಅಲ್ಲೇ ಸಿವ್ರಿ ನಡೀರಿ ಮುಂದೆ. ಸೊ ಹಾಗಾಗಿ ನಮಗಷ್ಟು ಗೊತ್ತಾಗಲಿಲ್ಲ ಇವೆಲ್ಲ ಕೊಡಬೇಕು ಅಂತ ಹೇಳಿ. ಆಗ ಇವ್ರಿಗೆ ಹೇಳಿದೆ ಇಲ್ಲೇ ತೊಗೊಂಬನ್ನಿ ಏನು ಸಿಗುತ್ತೆ ಅಂತ. ಸೊ ಆಗ ಇಲ್ಲಿ ಟೇಬಲ್ಸ್ ಬುಕ್ಕು ಮತ್ತು ಪೆನ್ಸಿಲ್ಸ್ ತಂದರು. ಸೊ ಅದನ್ನೇ ಒಂದು 5 ಮೆಂಬರ್ಸ್ಗೆ ಕೊಡಿಸಿದ್ವಿ. ಈಗ ಸ್ವಲ್ಪ ಸಮಾಧಾನ ಆಯಿತು ಮತ್ತು ಖುಷಿ ಆಯಿತು. ಊರಿಗೆ ಹೋಗಿ ಇನ್ನೊಂದು ಸ್ವಲ್ಪ ತಗೊಂಡು ಅಲ್ಲಿ ನಮ್ಮ ಊರಿನ ಮಕ್ಳಿಗೂ ಸ್ವಲ್ಪ ಕೊಡಿಸ್ಬಿಟ್ರೆ ಫಿನಿಶ್ ಆಗಿಬಿಡುತ್ತೆ. ಸೊ ಒಂಥರ ಖುಷಿ ಥರ ಕೊಟ್ಟರೆ. ನಮಗೆ ಗೊತ್ತಿದ್ದರೆ ನಾನು ಅಲ್ಲಿಂದನೇ ತರ್ತಾಯಿದ್ದೆ ಎಲ್ಲನೂ ಕೂಡ. ಬಟ್ ನಮಗೆ ಗೊತ್ತೂ ಇಲ್ಲ, ನಾನು ಯಾರ ಹತ್ರನೂ ಕೇಳೂ ಇರಲಿಲ್ಲ. ಹಾಗಾಗಿ ಕೊಡೋಕ್ಕಾಗಲಿಲ್ಲ. ಆ್ಯಂಡ್ ಇನ್ನೂ ಟೈಮ್ ಇತ್ತಲ್ಲ ಅಂತೇಳಿ ಜಶ್ವಿ ಮೀನುಗಳು ನೋಡೋಣ ಅಮ್ಮ ಬನ್ನಿ ಅಂತ ಹೇಳಿದ್ಲು ಅಂತ ಅಂದ್ಬಿಟ್ಟು ಹೋದ್ವಿ. ಸೊ ಬೆಳಗ್ಗೆ ನೋಡಿದ್ಕೂ ನಾವು ದೆನ್ ಆಫ್ಟರ್ ನೋಡಿದ್ಕೂ ಮೀನುಗಳು ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾಯಿದೆ. ಹಾಗೆ ತುಂಬ ದೊಡ್ಡ ಮೀನುಗಳು ಇತ್ತು. ಈಗ ಮೀನೆಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಸೊ ಈಗ ಇಲ್ಲಿ ಪ್ರಸಾದ ಎಲ್ಲ ಇಸ್ಕೊಂಡು ಈಗ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಟಿಫನ್ ಮುಗಿಸ್ಕೊಂಡು ನಮ್ಮ ಪಯಣ ನೆಕ್ಸ್ಟ್ ಬೀಚ್ಗೆ ಹೋಗೋಣ ಮಲ್ಪೆಗೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಸೊ ಈಗ ಅಲ್ಲಿಗೆ ಹೋಗಬೇಕು. ಸೊ ಬನ್ನಿ, ಈ ವ್ಲಾಗ್ ಶೃಂಗೇರಿ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ ನೋಡೋಣ. ಗೈಸ್ ಈಗ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ನಾವು ಈಗ ಹೊರಟಿದ್ದೀವಿ. ರೂಮ್ನ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಸೊ ನನ್ನ ಸ್ಯಾರಿ ಔಟ್ಫಿಟ್ ಆದಮೇಲೆ ನೋಡಿ ನಾನು ಇದು ಲಾಂಗ್ ಗೌನ್ ವೇರ್ ಮಾಡಿದ್ದೀನಿ. ಜಶ್ವಿಗೂ ಕೂಡ ತುಂಬ ಸಿಂಪಲ್ ಡ್ರೆಸ್ ಹಾಕ್ಬಿಟ್ಟಿದ್ದೀನಿ, ಶೆಕೆ ಅಲ್ವಾ ಅಂತ. ಸೊ ಈಗ ರೂಮ್ನ ಚೆಕ್ಔಟ್ ಮಾಡಿ ನೆಕ್ಸ್ಟ್ ನೋಡೋಣ. ಇನ್ನೊಂದು ಪ್ಲೇಸ್ ಹೇಳ್ತಾ ಇದ್ದಾರೆ ಕಟೀಲ್ಗೆ ಹೋಗೋಣ ಅಂತ. ಇನ್ ಕೇಸ್ ಆಗಿಲ್ಲ ಅಂತಂದರೆ ಮಲ್ಪೆಗೆ ಹೋಗೋದು. ಸೊ ಮತ್ತೆ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಇವಾಗ ರೂಮು ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ. ಸೊ ಇದೊಂದು 3 ಸ್ಟೆಪ್ಪಷ್ಟು ಒಂದು ಕಬೋರ್ಡ್ ಇತ್ತು, ಅಲ್ಲಿ ಏನಾರ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ. ಹಾಗೆ ಇದು ಡಬಲ್ ಕಾಟ್, ಆ ಕಡೆ ಒಂದು ಈ ಕಡೆ ಒಂದಿತ್ತು. ಸೊ ಅದನ್ನು ಜಾಯಿನ್ ಮಾಡ್ಕೊಂಡಿದ್ದೀವಿ. ತುಂಬ ಚಿಕ್ಕ ರೂಮು. ಸೊ ಇದು ಬಂದು ವಾಶ್ ರೂಮು. ತುಂಬ ಅಂದರೆ ತುಂಬ ನೀಟಾಗಿ ಮಾತ್ರ ಮೇಂಟೈನ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಸೊ ಇಲ್ಲೊಂದು ವಾಶ್ ಬೇಷನ್ ಇತ್ತು ಆ್ಯಂಡ್ ಮಿರರ್ ಕೂಡ ಅಲ್ಲೇ ಇದ್ದಿದ್ದು, ಬೇರೆ ಎಲ್ಲೂ ಮಿರರ್ ಇರಲಿಲ್ಲ. ಹಾಗೆ ಅದೊಂದು ಟಾಯ್ಲೆಟು. ತುಂಬ ಚಿಕ್ಕ ರೂಮ್ ಮಾತ್ರ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿರೋ, ಅದೊಂದು ಖುಷಿ
ಖುಷಿ ಆಯಿತು. ಆ್ಯಂಡ್ ಯಾವುದೇ ರೀತಿ ಸೊಳ್ಳೆ ಆಗಲಿ ಏನೂ ಆಗಲಿ ಇರಲಿಲ್ಲ ನಮ್ಮ ರೂಮಲ್ಲಿ. ಸೊ ನೀವು ಕೂಡ ಚೆನ್ನಾಗಿ ಸಿಗುತ್ತೆ ನೋಡಿ, ಒನ್ಸ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಹಾಗೆ ರೂಮ್ ಯಾವ ರೀತಿ ಬುಕ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು ಕೂಡ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ನಾವು ಹೋಗೋ ಡೇಟ್ನ ಫಿಕ್ಸ್ ಮಾಡಿಕೊಂಡು ನಾವಲ್ಲಿ ಸರ್ಚ್ ಮಾಡಿದ್ವಿ. ನಮಗೆ ರೂಮ್ಸ್ ಅವೈಲೇಬಲ್ ಇರಲಿಲ್ಲ. ಆದ ರೀಸನ್ನಿಂದ ನಾವು ಅಲ್ಲೇ ನಿಯರೆಸ್ಟ್ ಹೋಟೆಲಲ್ಲೇ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಅಂದ್ಕೊಂಡ್ವಿ ಎಲ್ಲ ಕೂಡ ಆನ್ಲೈನಲ್ಲೇ ಬಿಟ್ಟಿರಲ್ಲ ರೂಮ್ಸು, ಕೆಲವೊಂದು ರೂಮ್ನ ಆಫ್ಲೈನಲ್ಲೂ ಕೂಡ ತೊಗೊಬೋದು, ಆ ರೀತಿ ಇರುತ್ತೆ. ಸೊ ಅಲ್ಲಿ ಹೋಗಿ ಆಫ್ಲೈನಲ್ಲೇ ಕೇಳಿ ರೂಮ್ ಅವೈಲೇಬಲ್ ಇದ್ದೇ ಇರುತ್ತೆ ಟೆಂಪಲ್ ಕಡೆಯಿಂದ. ಬಟ್ ಫ್ರೈಡೇ ಆಗಿದ್ದರಿಂದ ನಮಗೆ ಸ್ವಲ್ಪ ಕಷ್ಟ ಆಯಿತು ರೂಮ್ ಸಿಗೋದು, ಇಲ್ಲಾಂದರೆ ನಾರ್ಮಲ್ ಡೇಸಲ್ಲಿ ಸಿಗುತ್ತೆ ನಿಮಗೆ ರೂಮ್ಸು. ಕೀ ಕೊಡೋಕೆ ಹೋಗಿದ್ದಾರೆ ಸಿಡಿ, ಅವ್ರು ಕೀ ಕೊಟ್ಟು ಬರ್ತಾರೆ. ಅಲ್ಲಿ ಕಾರು ಪಾರ್ಕಿಂಗ್ ಮಾಡಿರೋ ಕಡೆನೇ ಬರ್ತಾರೆ ಅವರು ಕೀ ತೊಗೊಂಡು. ಜಸ್ಟ್ ಕಮ್ ದಿಸ್ ಸೈಡ್, ಈ ಕಡೆ ಬನ್ನಿ ಎಲ್ಲ ಆಂಟಿ ಅವ್ರ ಹತ್ರ. ಸೊ ಈಗ ಅಲ್ಲಿ ನಾವು ಕಾರ್ ಹತ್ರನೇ ಹೋಗಿ ಹಂಗೆ ಹೋಗ್ತೀವಿ. ಈಗ ಯಶ್ವಿಗೆ ಒಂದು ಫೋನ್ ಕೊಡಿಸಿದ್ರು. ಆ ಫೋನಲ್ಲಿ ಅವ್ರ ಮ್ಯಾಮ್ ಜೊತೆ ಮಾತಾಡ್ಕೊಂಡು ಎನಾಕ್ಟ್ ಮಾಡ್ತಾ ಇದ್ದಾಳೆ. ಎಷ್ಟು ಸಲ ಮಾಡ್ತೀರಾ ಮ್ಯಾಮ್ ಫೋನ್ನ, ಹಂಗೆ ಹಿಂಗೆ ಅಂತ ಇಲ್ಲಿ. ಸೊ ಇವಾಗ ಶೃಂಗೇರಿ ಮುಗೀತು, ಟಿಫನ್ ಕೂಡ ಆಯಿತು, ಚೆನ್ನಾಗಿತ್ತು ಟಿಫನ್ನು, ಹೋಟೆಲಲ್ಲೇ ತಿನ್ಕೊಂಡ್ವಿ. ಸೊ ಇಲ್ಲೆಲ್ಲ ತೂಗು ಸೇತುವೆ ಎಲ್ಲ ಐತೆ, ಬಟ್ ಹೋಗೋಕ್ಕಾಗಲ್ಲ ಬಿಕಾಸ್ ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಹೋಗ್ತಾ ಇದ್ದೀವಿ. ಸೊ ಇವಾಗ ಕಾರ್ ಹತ್ತಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಉಡುಪಿ ಕಡೆಗೆ. ಸೊ ಇವಾಗೆಲ್ಲ ಮಕ್ಕಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಸಿ ಮಲಗಿಸ್ಬಿಟ್ರೆ ನಾವು ಒಂದು ಸ್ವಲ್ಪ ಹೊತ್ತು ಮಲ್ಕೊಬಿಡ್ಬೋದು. ಆಗ ನಮ್ಮ ಜಶ್ವಿಗಂತೂ ಫೋನ್ ತುಂಬ ಬರ್ತೈತೆ. ಅವ್ರ ಮ್ಯಾಮು ಅವ್ರ ಮ್ಯಾಮ್ ಕಾಲ್ನ ಅವಳು ಪಿಕ್ ಮಾಡಿ ಸಾಕಾಗ್ಬಿಟ್ಟವಳೆ ಅಲ್ವಾ ಬಂಗಳಿ ಮ್ಯಾಮ್. ನಾನು ಬ್ಯುಸಿ ಅಂತ ಹೇಳಿದ್ರು ಕೇಳ್ತಾ ಇಲ್ವಂತೆ ಅವ್ರ ಮ್ಯಾಮು, ಅಷ್ಟು ಫೋನ್ ಮಾಡ್ತಾವ್ರೆ ಅವಳಿಗೆ. ಸ್ವಿಚ್ ಆಫ್ ಮಾಡಿಬಿಡಿ ಆಯಿತಾ. ಹಾಂ, ಮಧ್ಯಾಹ್ನ ಪ್ರಸಾದ ಕೊಡೋದು ಸ್ವಲ್ಪ ಲೇಟ್ ಆಯಿತು. ನಾವು ಸ್ವಲ್ಪ ಬೇಗನೆ ಬಿಟ್ವಿ, ಬೇರೆ ಪ್ಲೇಸ್ನ ಹೋಗಿ ರೀಚ್ ಆಗಬೇಕು ಅಂತ ಹೇಳಿ. ಹಾಗೆ ಪ್ರಸಾದ ಮಾಡದೆ ಬಂದ್ವಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಏನು ಅಂತ ವೆಯ್ಟ್ ಮಾಡ್ತಾಯಿರಿ. ಹಾಗೆ ಮುಂದೆ ಬರುವಂತಹ ವ್ಲಾಗ್ನ ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.